ಪತ್ರಂ ಪುಷ್ಪಂ ಫಲಂ ತೋಯಂ ಯೋವೇ ಭಕ್ತ್ಯ ಪ್ರಯಚ್ಛತಿ. ತುಳಸಿ ಒಂದು ಪೂಜೆಗೆ ಇಲ್ಲ ಅಂದರೆ ದೇವರು ಆ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಅದಕ್ಕಾಗಿಯೇ ಮೊದಲು ದೇವರು ಅದನ್ನು ಹೇಳಿದ, ಪತ್ರಂ. ಉಳಿದದ್ದೆಲ್ಲ ಆಮೇಲೆ. ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ? ಪತ್ರಂ, ತುಳಸಿ ಪತ್ರ. ಆಮೇಲೆ ಪುಷ್ಪ ಇದ್ದರೆ ಬಹಳ ಉತ್ತಮ, ಫಲ ಇವೆಲ್ಲ ಆ ನಂತರ. ತುಳಸಿ ಇದು ಮೊಟ್ಟ ಮೊದಲಿಗೆ ಬೇಕಾದದ್ದು. ಎಲೆಗಳನ್ನು ಭಗವಂತನಿಗೆ ಪೂಜಾರೂಪವಾಗಿ ಸಮರ್ಪಣೆ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಿಲ್ವಪತ್ರಂ, ಶಮೀಪತ್ರಂ, ಪತ್ರಂ ಭೃಂಗಾರಕಸ್ಯ ಚ, ಮಾಲತಿ ಕುಶಪತ್ರಂ. ಇವುಗಳೆಲ್ಲ ಪರಮಾತ್ಮನಿಗೆ ಇಷ್ಟವಾದದ್ದು ಅಂತ. ಇವುಗಳನ್ನು ಭಗವಂತನ ಪ್ರೀತಿಗಾಗಿ ಸಮರ್ಪಣೆ ಮಾಡಬೇಕು ಅಂತ. ಈ ಎಲ್ಲ ಪತ್ರಗಳು ಭಗವಂತನ ಸೃಷ್ಟಿಯ ಒಂದು ವಿಶೇಷ. ಅನೇಕ ತರಹದ ಆರೋಗ್ಯದ ಗುಣಗಳನ್ನು ಪಡೆದುಕೊಂಡಂತಹ ಪತ್ರಗಳು. ಅದರಲ್ಲಿ ತುಳಸಿ ಇದು ಅತ್ಯಂತ ಶ್ರೇಷ್ಠ. ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಸಾಕು, ನಾನಾ ತರಹದ ರೋಗಾಣುಗಳನ್ನು ತಡೆಯುವ ಶಕ್ತಿ ಅದರೊಳಗಿದೆ. ಅದರ ಮೇಲೆ ಬಂದ ಗಾಳಿ ಬಡಿದರೂ ಸಾಕು. ತೀರ್ಥದಲ್ಲಿ ತುಳಸಿಯನ್ನು ಹಾಕಿ ಆ ತೀರ್ಥವನ್ನು ಸ್ವೀಕಾರ ಮಾಡಿದರೂ ಸರಿ. ನೇರವಾಗಿ ತುಳಸಿ ದಳವನ್ನು 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳುವಾಗ ತುಳಸಿ ದಳದ ಜೊತೆಗೆ ತೆಗೆದುಕೊಳ್ಳಬೇಕು. ಪಂಚ ಪ್ರಾಣಾಹುತಿಗಳನ್ನು ತೆಗೆದುಕೊಳ್ಳುವಾಗ ತುಳಸಿ ದಳದ ಜೊತೆಗೆ ಅದನ್ನು ಸ್ವೀಕಾರ ಮಾಡಬೇಕು. ಕಿವಿಯಲ್ಲಿ ತುಳಸಿಯ ಧಾರಣೆಯನ್ನು ಮಾಡಬೇಕು. ಈ ರೀತಿ ಭಗವಂತನಿಗೆ ಅರ್ಪಿತವಾದ ತುಳಸಿ ಪತ್ರವನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಎಲ್ಲ ಪಾಪಗಳೂ ದೂರ ಆಗ್ತವೆ, ರೋಗಗಳೂ ದೂರ ಆಗ್ತವೆ. ಅಂತಹ ಶ್ರೇಷ್ಠವಾದ ಗುಣವನ್ನು ಭಗವಂತ ತುಳಸಿ ಪತ್ರದಲ್ಲಿ ಇಟ್ಟಿದ್ದಾನೆ. ಆ ತುಳಸಿ ಪತ್ರವನ್ನು ಪರಮಾತ್ಮನಿಗೆ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಭಗವಂತ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ.